ರಾಹುಲ್ ಗಾಂಧಿ ಅವರ ತಾತ ಅಜ್ಜಿ ಅವರಮ್ಮ ಯಾರೇ ಬಂದ್ರೂ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಏನು ಜನಪ್ರಿಯತೆ ಇದೆ, ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿದೆ, ಅವ್ರ ದಿನ ಇಲ್ಲೇ ಮಕ್ಕಮೂರಿ ಏನು ಚುನಾವಣೆ ಮಾಡಿದ್ರೂ ಯಾವುದೇ ಕಾರಣಕ್ಕೂ ನಮ್ಮ NDA ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬು ಅವ್ರನ್ನ ಸೋಲ್ಸೋದಕ್ಕಾಗಲ್ಲ. ನಾವು 100% ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ NDA ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸ್ಕೊಡೋದ್ರ ಮುಖಾಂತರ ಜನ ತೀರ್ಮಾನ ಮಾಡಿದ್ದಾರೆ. ಈ ದೇಶಕ್ಕೆ ನರೇಂದ್ರ ಮೋದಿ ಅವರು ಬೇಕು ಅಂತ ದೇವೇಗೌಡರನ್ನು ತೀರ್ಮಾನ ಮಾಡಿದ್ದಾರೆ. ಇವತ್ತು JDS ಮತ್ತು ಭಾರತೀಯ ಜನತಾ ಪಾರ್ಟಿ ಮೈತ್ರಿ ಹಾಲಲ್ಲಿ ಜೇನುತುಪ್ಪ ಹಾಕ್ದಂಗೆ ಸಕ್ಕರೆ ಹಾಕ್ದಂಗಿದೆ. ಹಿಂದೆ ಏನು JDS ಮತ್ತು ಕಾಂಗ್ರೆಸ್ನ ಮೈತ್ರಿ ಇತ್ತು ಅದು ಹಾಲಲ್ಲಿ ಹುಳಿ ಹಿಡ್ದಂಗಿದ್ದು, ಇವತ್ತೇನು ಕುಮಾರಣ್ಣವರು ನಾವು ಮುಖ್ಯಮಂತ್ರಿಗಳು ಮಾಡಿ ಅವ್ರ 10 ತಿಂಗಳಿಗೆ ಯಾವ ರೀತಿ ಚಿತ್ರಹಿಂಸೆ ಕೊಟ್ಟು ಯಾವ ರೀತಿ ಅವ್ರನ್ನ ಅವಮಾನ ಮಾಡಿ ಅವ್ರನ್ನ ಇಳಿಸಿದ್ದಾರೆ ಅಂತೇಳಿ ಎಲ್ಲ ಜನಕ್ಕೂ ಗೊತ್ತಾಗಿರೋದ್ರಿಂದ ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ. ರಾಹುಲ್ ಗಾಂಧಿ ಅವರ ತಾತ ಅಜ್ಜಿ ಅವರಮ್ಮ ಯಾರೇ ಬಂದ್ರೂ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಏನು ಜನಪ್ರಿಯತೆ ಇದೆ, ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿದೆ, ಅವ್ರ ದಿನ ಇಲ್ಲೇ ಮಕ್ಕಮೂರಿ ಏನು ಚುನಾವಣೆ ಮಾಡಿದ್ರೂ ಯಾವುದೇ ಕಾರಣಕ್ಕೂ ನಮ್ಮ NDA ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬು ಅವ್ರನ್ನ ಸೋಲ್ಸೋದಕ್ಕಾಗಲ್ಲ. ನಾವು 100% ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ NDA ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸ್ಕೊಡೋದ್ರ ಮುಖಾಂತರ ಜನ ತೀರ್ಮಾನ ಮಾಡಿದ್ದಾರೆ. ಈ ದೇಶಕ್ಕೆ ನರೇಂದ್ರ ಮೋದಿ ಅವರು ಬೇಕು ಅಂತ ದೇವೇಗೌಡರನ್ನು ತೀರ್ಮಾನ ಮಾಡಿದ್ದಾರೆ. ಇವತ್ತು JDS ಮತ್ತು ಭಾರತೀಯ ಜನತಾ ಪಾರ್ಟಿ ಮೈತ್ರಿ ಹಾಲಲ್ಲಿ ಜೇನುತುಪ್ಪ ಹಾಕ್ದಂಗೆ ಸಕ್ಕರೆ ಹಾಕ್ದಂಗಿದೆ. ಹಿಂದೆ ಏನು JDS ಮತ್ತು ಕಾಂಗ್ರೆಸ್ನ ಮೈತ್ರಿ ಇತ್ತು ಅದು ಹಾಲಲ್ಲಿ ಹುಳಿ ಹಿಡ್ದಂಗಿದ್ದು, ಇವತ್ತೇನು ಕುಮಾರಣ್ಣವರು ನಾವು ಮುಖ್ಯಮಂತ್ರಿಗಳು ಮಾಡಿ ಅವ್ರ 10 ತಿಂಗಳಿಗೆ ಯಾವ ರೀತಿ ಚಿತ್ರಹಿಂಸೆ ಕೊಟ್ಟು ಯಾವ ರೀತಿ ಅವ್ರನ್ನ ಅವಮಾನ ಮಾಡಿ ಅವ್ರನ್ನ ಇಳಿಸಿದ್ದಾರೆ ಅಂತೇಳಿ ಎಲ್ಲ ಜನಕ್ಕೂ ಗೊತ್ತಾಗಿರೋದ್ರಿಂದ ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ.